ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೊಳಕೆ ಕಾಳಲ್ಲಿ ಮಸಾಲೆ ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊಳಕೆ ಕಾಳು ತೊಗೊಂಡಿದ್ದೀನಿ. ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಒಂದು ಪೀಸ್ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಜೀರಿಗೆ ಪುಡಿ ಸ್ವಲ್ಪ. ಮಿಕ್ಸಿ ಜಾರ್ ತೊಗೊಂಡು ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಮತ್ತು ಶುಂಠಿ, ಬೆಳ್ಳುಳ್ಳಿನ ಫಸ್ಟು ಗ್ರೈಂಡ್ ಮಾಡ್ಕೋಬೇಕು. ತರ್ತರಿಯಾಗಿ ರುಬ್ಕೋಬೇಕು. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು ಫಸ್ಟು ಇದನ್ನು. ಇವಾಗ ನೋಡಿ ಈ ಥರ ಆಗಿದೆ. ಈ ಥರ ರುಬ್ಕೊಂಡಿದ್ದೀನಿ. ಇದಕ್ಕೇ ಕಾಳು ಹಾಕ್ಕೊಂಡು ರುಬ್ಕೋಬೇಕು. ಮೊಳಕೆ ಕಾಳು ಐತಲ್ಲ ಅದನ್ನು. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಮೊಳಕೆ ಕಾಳು ಡ್ರೈ ಆಗಿರುತ್ತಲ್ಲ, ಬೇಗ ರುಬ್ಬೋಕ್ಕಾಗಲ್ಲ ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಜಾಸ್ತಿ ನೈಸು ಬೇಡ, ಜಾಸ್ತಿ ರಫ್ ಆಗೋಬೇಡ. ಮಾಮೂಲಿ ವಡೆಗೆಲ್ಲ ಯಾವ ಥರ ರುಬ್ಕೋತೀವಿ ಆ ಥರ ರುಬ್ಕೊಂಡಿದ್ದೀನಿ. ಎಲ್ಲ ಕಾಳನ್ನು ಇದೇ ಥರ ರುಬ್ಕೋಬೇಕು. ಟೇಸ್ಟ್ ಮಾತ್ರ ಸೇಮ್ ನಾವು ಕಡಲೆಬೇಳೆ ವಡೆ ಎಲ್ಲ ತಿಂತೀವಲ್ಲ ಅದೇ ಥರ ಇರುತ್ತೆ. ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಬೇಳೆ ಸಾಂಬಾರಿಗೆಲ್ಲ ಸೈಡ್ ಡಿಶ್ಶಾಗಿ ಚೆನ್ನಾಗಿರುತ್ತೆ. ಮತ್ತು ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ಟೀ ಟೈಮ್ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ. ಈಗ ನೋಡಿ ಮೊಳಕೆ ಕಾಳನ್ನೆಲ್ಲ ಈ ಥರ ರುಬ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಎಲ್ಲ ಕಟ್ ಮಾಡಿರೋದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೋಬೇಕು. ಜೀರಿಗೆ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಡೀಪ್ ಫ್ರೈಗೆ ಆಗೋಷ್ಟು ಎಣ್ಣೆ ಮಾಮೂಲಿ ವಡೆ ಶೇಪ್ಗೆ ಹಾಕ್ಕೊಳ್ಳೋದು. ವಡೆ ಶೇಪ್ಗೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ಥರ ಬೇಯಿಸ್ಕೋಬೇಕು. ಸೇಮ್ ನಮ್ಮ ಕಡಲೆಬೇಳೆ ವಡೆ ತಿನ್ನೋ ಥರನೇ ಟೇಸ್ಟ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಮತ್ತು ಮೊಳಕೆ ಕಾಳಿಂದ ಮಾಡಿರೋದು ಹೆಲ್ದಿನೂ ಕೂಡ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.